ತಾಯಿ ಇದಕ್ಕೆ ಗಿಡಕ್ಕೆ ಸಿರಿ ಸಿಕ್ಕಬಾರ್ದು. ಯಾಕಂದ್ರೆ ಹೇಳ್ತೀನಿ, ಗಿಡ ಅತ್ಯಂತ ಶ್ರೇಷ್ಠವಾದದ್ದು ಏನ್ರಿ, ಅದರದ್ದು ಆಕ್ಸಿಜನ್ ಚಲೋ, ಹವಾ ಚಲೋ ಇರ್ತದೆ. ಅದು ಗಿಡಗಳು ಕೊಂಡಿರ್ಬೇಕು ಏನ್ರಿ ಅವ ಅದನ್ನ ಜೋಪಾನ ಮಾಡಬೇಕು. ಗಿಡಕ್ಕೆ ನೀರು ಹಾಕಿ ಜೋಪಾನ ಮಾಡಬೇಕು. ಗಿಡ ಕಡಿಬಾರದು, ಅದನ್ನ ಏನು ಮಾಡೋದು ರಕ್ಷಣೆ ಮಾಡಬೇಕು. ಯಾಕಂದ್ರೆ ನಾವು ಅದು ಚಲೋ ಆಕ್ಸಿಜನ್ ಸಂದ್ರೆ ಪ್ರಾಣವೇ ಕೊಡೋದು, ತಂಪು ಕೊಡೋದಕ್ಕೆ, ಸದುಕಿಗಿನ ತಂಪು ಕೊಡೋದಕ್ಕೆ, ದೇಹಕ್ಕೆ ತಂಪು ಕೊಡೋದು. ಅದಕ್ಕೆ ಗಿಡ ಜೋಪಾನ ಮಾಡಬೇಕು ಏನ್ರಿ ಅವ ಕಡಿಬಾರ್ದು. ಎರಡನೇದು ಅಂತಂದ್ರೆ ಈ ಗಿಡಕ್ಕೆ ಯಾಕೆ ಸೇರಿ ಸುತ್ತಬಾರದು ಅಂತ, ಈ ಗಿಡಕ್ಕೆ ಸೇರಿ ಸುತ್ತಿದ್ರೆ ಇಲ್ಲೆಲ್ಲ ಹುಳ ಹಾಕವು, ಒಳಗೆಲ್ಲ ಹುಳ ಹಾಕವು. ಈಗ ಮತ್ತು ನಮಗೆ ಹುಳ ಹಾಕೋದು ಕಾಸಕತ್ತೀನಿ ಒಳಗೆ ಹಾವು ಸೇರ್ಕೊಂಡಿರ್ತಾವೆ. ಅಲ್ಲಿ ನಾಗರಕಟ್ಟೆ ಅಂತ ಹೇಳ್ಕೊಂಡು ಹುಡುಗರೆಲ್ಲ ಆಟ ಆಡ್ತಿರ್ತಾವೆ. ಅವಾಗ ಅಲ್ಲಿ ಹಾವು ಹೊರಗೆ ಬಂದುಬಿಡ್ತೈತೆ, ಹುಡುಗರಿಗೆಲ್ಲ ಹುಡುಗರಿಗೆ ತೊಂದರೆ ಮಾಡೈತಿ. ಅದಕ್ಕೆ ಅದು ಏನೈತೆ ಅನ್ನೋ ಸ್ಪಷ್ಟವಾಗಿ ಕಾಣ್ಬೇಕು ಎಲ್ಲರಿಗೂ. ಏನು ಸ್ಪಷ್ಟವಾಗಿ ಕಾಣ್ತೆ ಅಂದ್ರೆ ಏನಾಗತ್ತೆ ಅಂದ್ರೆ ಅಲ್ಲಿ ಅಪಾಯ ಇರೋಂಗಿಲ್ಲ, ಕಾಣಲಿಲ್ಲ ಅಂದ್ರೆ ಅಪಾಯ ಇರ್ತೈತೆ. ಅದಕ್ಕೆ ಗಿಡಕ್ಕೆ ಸೀರೆ ಸುತ್ತಬಾರ್ದು ಒಂದು. ಎರಡನೇದು ಇನ್ನೊಂದು ಯಾಕೆ ಸೀರೆ ಸುತ್ತಬಾರ್ದು ಅಂತ, ಮರ್ಯಾದಿರೋದು ಗಿಡಕ್ಕೈತೋ ಮನುಷ್ಯಾಗೈತು, ಮನುಷ್ಯಾಗೈತು ಹೌದಲ್ರಿ. ಅದಕ್ಕಾಗಿ ನಿಮಗೆ ಸೀರೆ ಸುತ್ತದ ಆತಂತಂದ್ರೆ ಜೀವಂತ ಹೆಣ್ಮಕ್ಳನ್ನ ಕುಂಡ್ರಿಸೋದು. ನಿಮ್ಮ ಮನೆಗೆ ಯಾರು ಹಿರಿಯರ ಯಾರು ಓಣ್ಯಾಗ ಯಾರು ಇರ್ತಾರ ಅವ್ರನ್ನ, ಆ ಎಮ್ಮಗೆ ಏನೈತಲ್ಲ ಒಂದು ಚಲಿ ಸೀರೆ ಉಡಿಸ್ರಿ ಅಲ್ಲ, ಆ ಎಮ್ಮಗ ಚಲೋತ್ನಾಗ ಅದನ್ನು ಊಟ ಮಾಡಿಸ್ರಿ. ಊಟ ಮಾಡಿಸಿ ಆ ತಾಯಿಗೆ ನಮಸ್ಕಾರ ಮಾಡಿ ಹೇಳ್ತಲ್ರಿ. ಆ ತಾಯಿಗೆ ಯಾರಿಗೆ ಸೀರೆ ಇರಂಗಿಲ್ಲ ನೋಡ್ರಿ, ಎಷ್ಟೋ ಮಂದಿ ಹೆಣ್ಮಕ್ಳು ಇವತ್ತಿಗೂ ಕೂಡ ಬಡತನ ಹೋಗಿಲ್ಲ. ಎಷ್ಟೋ ಮಂದಿ ಹೆಣ್ಮಕ್ಳ್ರಿ ಅವರು ಒಂದೇ ಸೀರೆ ಮೇಲೆ ಜೀವನ ಮಾಡೋರು ಇಲ್ಲ. ಅರ್ಧ ಸೀರೆ ತೋರಿಸ್ತಾರೆ, ಅರ್ಧ ಸೀರೆ ಒಣಗಿಸ್ತಾರೆ, ಅರ್ಧ ಸೀರೆ ಮತ್ತೆ ಹೋಗ್ತಾರೆ. ಅಂಥದ್ದು ಇಲ್ಲಿ ನಮ್ಮೂರಾಗ ಬೇಕಾದಷ್ಟು ಅದಾವ್ರಿ ಅವರು. ಅಂತಂದ್ರೆ ಈಗ ಸೀರೆ ಸುತ್ತಿ ಇದನ್ನು ಹಾಳು ಮಾಡಿದ್ರೆ ಇದೇನಾಕತ್ತಿದ್ದು ಹಾಳು ಮಾಡಿ. ಒಂದು ಸೀರೆ ನೇಯ್ಬೇಕಾದ್ರೆ ಎಷ್ಟೊತ್ತಿಗೆ ಒಂದು ಅರ್ಧ ದಿವಸ ಬೇಕು ಒಂದು ಸೀರೆ ನೇಯ. ಅರ್ಧ ದಿವಸದ ಶ್ರಮ ಇದು, ಮತ್ತು ಅದ್ರ ಬೆಲೆ ಏನು. ಅದಕ್ಕೆ ಅದನ್ನು ಹೆಣ್ಣು ಮಕ್ಕಳಿಗೆ ತಾಯಿಗಳು, ಬಡ ತಾಯಿಗಳು ಇರ್ತಾವಲ್ರಿ, ಅವ್ರು ಉಡಾಕ್ ಕೊಟ್ಬಿಟ್ರೆ ಅವ್ರು ಭಾಳ ಖುಷಿ ಪಡ್ತಾರೆ, ಭಯಂಕರ ಸಂತೋಷ ಪಡ್ತಾರೆ ರೀ ಅವ್ರು. ತಿಳಿದ್ರಿ, ಈ ಗಿಡಕ್ಕೆ ನೀರು ಹಾಕ್ರಿ, ದಿನ ತಂದು ಗಿಡಕ್ಕೆ ನೀರು ಹಾಕ್ರಿ, ಇದು ಸ್ವಚ್ಛ ಇಡ್ರಿ, ಮಕ್ಕಳೆಲ್ಲ ಆಟ ಆಡಲಿ. ಇಲ್ಲಿ ಅದ್ರೊಳಗೆ ನಾವು ಸೇರಿದ್ವಿ ಅಂದ್ರೆ ಏನು ಹುಳ ಪುಡಿ ಬಂದು ಸೇರ್ಕೊಂಡು ಅಂದ್ರೆ ಮಕ್ಕಳಿಗೆ ಆಟ ಆಡಕ್ಕೆ ಬಂದ್ರಿ. ಇಲ್ಲೆಲ್ಲ ಇರಿಬಿ ಸೇರ್ಕೊಂಡು ಮಕ್ಕಳಿಗೆ ಆಟ ಆಡಕ್ಕೆ ಬರಂಗಿಲ್ಲ. ಇದು ಗಿಡ ಸ್ವಚ್ಛ ಇರ್ಬೇಕು, ಕ್ಲೀನ್ ಇರ್ಬೇಕು, ಸ್ವಚ್ಛಾಗಿರ್ಬೇಕು. ಎದುರುಗಡೆ ಎಲ್ಲ ಕಾಣ್ಬೇಕಾದ್ರೆ ತಿಳಿತಲ್ರಿ ಅವ್ರು. ಅದಕ್ಕೆ ಈಗ ಬಳಿ ಹಾಕಿರಲ್ಲಿ ಈ ಗಿಡಕ್ಕೆ ಬಳಿ ಅವಶ್ಯಕತೆ ಐತೇನು, ಯಾರಿಗೆ ಅವಶ್ಯಕತೆ ಐತೆ ಹೇಳ್ರಿ? ಎಲ್ಲರೂ ಮನೆಯಾಗ ಎಲ್ಲರೂ ಎರಡು ಬಳಿ ಹಾಕೊಡ್ರಿ. ಎಲ್ಲರೂ ತಾಯಿಗಳು ಇಲ್ಲಿ ಯಾರು ನಿಮ್ಮ ಮನೆಗೆ ಯಾರು ಬಂದ್ರೆ ಅವರಿಗೆಲ್ಲ 2 ಬಳಿ ಹಾಕ್ರಿ. ಇಲ್ಲಿ ಬಂದು ಆ ಹೆಣ್ಮಗಳ ಪೂಜೆ ಮಾಡ್ತಿರಲ್ಲ ಕರ್ಕೊಂಬಂದು ಆ ಹೆಣ್ಮಗಳಿಗೆ 2 ಬಳಿ ಹಾಕ್ರಿ. ಆ ಹೆಣ್ಮಗಳಿಗೆ ಬಳಿ ಹಾಕ್ರಿ, ಆ ಹೆಣ್ಮಗಳಿಗೆ ಸೀರೆ ಉಡಿಸ್ರಿ, ಆ ಹೆಣ್ಮಗಳಿಗೆ ಅಡುಗೆ ಊಟ ಮಾಡಿಸ್ರಿ, ಪ್ರಸಾದ ಊಟ ಮಾಡಿಸ್ರಿ. ಹೋದ್ರಿ ಹೌದಲ್ರಿ ಅವ್ರು. ಅದಕ್ಕೆ ಹಂಗೆ ಮಾಡ್ಬಿಟ್ರಿ ಅವಾಗ. ಏನು ನೀವು ಇಲ್ಲಿ ನಾಗರಿಕಟ್ಟೆ ಪೂಜೆ ಮಾಡ್ತೀರಿ ಮಾಡ್ರಿ, ಬೇಡ ನಂಗೆ. ಆದ್ರೆ ಆ ತಾಯಿ ಕರ್ಕೊಂಬಂದು ನೀವೆಲ್ಲರೂ ಊರನ್ನಾಗೆಲ್ಲ ಓಣೆನೆಲ್ಲ ಕೂಡ್ರಿ, ಆ ತಾಯಿಗೆ ಆರತಿ ಮಾಡಿರಿ. ಆರತಿ ಮಾಡಿ ಒಂದಿಷ್ಟು ಪ್ರಸಾದ ಮಾಡಿಸಿ, ಒಂದು ಸೀರೆ ಉಡಿಸ್ರಿ. ಯಾರ್ಯಾರು ಸೀರೆ ಉಡಿಸ್ರಿ ಅಷ್ಟು ಉಡಿಸ್ರಿ ಆ ತಾಯಿಗೆ, ಬೇಡ ನಂಗಿಲ್ಲ ಹೌದಲ್ರಿ. ಆ ತಾಯಿಗೆ ಸೀರೆ ಇರಂಗಿಲ್ಲ, ಸೀರೆ ಹಾಕವು ಮರ್ಯಾದೆ ಮುಗಿಸ್ತೈತಿ ಹೌದಲ್ರಿ. ಇದು ಚಲೋ ಅಂತೀರ, ಸರಿ ಅಂದ್ರೆ ತಪ್ಪಂತೀರ, ಚಲೋ ಹೌದಲ್ವಾ? ಹಂಗೆ ಮಾಡ್ತೀರ, ಹಂಗೆ ಮಾಡ್ತಿರೋದಲ್ಲ, ಗಿಡಕ್ಕೆ ಸೀರೆ ಸುತ್ತಂಗಿಲ್ಲ ಅದಲ್ಲ, ಹಂಗೆ ಮಾಡಿ ಅದು ಒಳ್ಳೇದು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.